ನಾನು ಕೂಡ ಹಿಂದೆ ಕೂತ್ಕೊಂಡು ಒಳ್ಳೊಳ್ಳೆ ವಿಚಾರಗಳನ್ನು ಕೇಳ್ತೇನೆ. ನಿಜವಾಗೂ ಬೆಳಗಿನ ಸೆಷನ್ ಬಹಳ ಅದ್ಭುತವಾಗಿತ್ತು. ಇವತ್ತು ಈಗ ಮಧ್ಯಾಹ್ನದ ಸೆಷನ್ಗೆ ಮತ್ತೊಂದು ನಿಮಿಷ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಡಿ ವಿ ಶಂಕರಪ್ಪನವರು ಈ ವಯಸ್ಸಿಗೆ ಇಷ್ಟೆಲ್ಲ ಮಾಡ್ತಾರೆ ಅಂತ ಹೇಳಿ ಕಳೆದ 2-3 ಸಾರಿ ಅಷ್ಟೇ ನಾನು ಇಲ್ಲಿ ಬಂದಿದ್ದು. ಇಲ್ಲಿ ಟೀಮ್ ಹಂಗಿದೆ. ಬಹುಶಃ ನಮ್ಮ ಜಯರಾಜ್ ಕಾಮದವರು ಮತ್ತೆ ಸುರೇಶ್ ಅವರು ಇವರೆಲ್ಲ ಒಂದು ಒಳ್ಳೆ ಚಿಂತನೆಗಳನ್ನು ಮಾಡ್ತಾರೆ. ಬಹುಶಃ ಇವತ್ತಿನ ದಿನಗಳಿಗೆ ಇದು ತೀರಾ ಅವಶ್ಯಕ ಅನ್ನುವಂಥದ್ದು ಬೆಳಿಗ್ಗೆ ಇಲ್ಲಿ ಬಂದು ಗೊತ್ತಾಯ್ತು. ಜೊತೆಗೆ ಒಂದಷ್ಟು ನೋವು ಕೂಡ ನಮಗೆ ಕಾಣ್ತದೆ. ಇವತ್ತು ಭಾನುವಾರ ಇಷ್ಟು ಜನ ಬಂದಿದ್ದೀವಿ. ನಮಗೂ ಕೂಡ ಎಲ್ರಿಗೂ ಮಕ್ಕಳಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇಂಥ 10 ಕಾರ್ಯಕ್ರಮಗಳನ್ನು ಮಾಡುವ ಬದಲು ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಕ್ಕಳನ್ನೇ ಕರ್ಕೊಂಡು ಬಂದ್ರೆ ಖಂಡಿತವಾಗೂ 100 ಕಾರ್ಯಕ್ರಮಕ್ಕೆ ಅದು ಸರಿಸಮ ಆಗ್ಬೋದು ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಒಂದು ಕೊರಗು ಅದು ನಮಗೆ ಬೆಳಗ್ಗೆಯಿಂದ ಕಾಡ್ತಿತ್ತು. ಇವತ್ತು ಯಾರ ಮನೆಯಲ್ಲಾದ್ರೂ ಅಷ್ಟೇ ಮಕ್ಕಳನ್ನ ನಾವು ಕರೆದು ಕೂಡ ಅವ್ರು ಬರೋ ಸ್ಥಿತಿಗಿಲ್ಲ. ಯಾಕಂದ್ರೆ ಅವ್ರಿಗೆ ಮೊಬೈಲ್ ಮತ್ತೆ ಗೇಮ್ ಇನ್ನೊಂದರಲ್ಲಿ ಲೀನರಾಗಿದ್ದಾರೆ. ಹಾಗಾಗಿ ನಾನು ನನಗೆ ಕೊಟ್ಟರು 10 ನಿಮಿಷದಲ್ಲಿ 2 ಮಾತುಗಳನ್ನ ನಾನು ಮಾತಾಡಿ ಮುಗಿಸ್ತೀನಿ. ಜಾಸ್ತಿ ಮಾತಾಡೋದಿಲ್ಲ. ಯಾಕೆಂದ್ರೆ ನಮ್ಮ ಮೇಡಮ್ ಅವರು ಇಷ್ಟು ತನಕ ನಂದಿಗುಡಿ ಬ್ರಹ್ಮಣದ ಬಗ್ಗೆ ಒಂದಷ್ಟು ಮಾತಾಡುವಾಗ ಕೆಲವು ವಿಚಾರಗಳು ನಾನು ಬಾಲ್ಯದಲ್ಲಿದ್ದಾಗ ಕೇಳಿದ್ದು ನೆನಪಿಗೆ ಬಂತು. ಮೇಡಮ್ ಅವರು ಅದಾಗಿಯೂ ಕೂಡ ಒಂದಷ್ಟು ಡಿಗ್ ಮಾಡಿದ್ದಾರೆ. ಅವ್ರು ಸುಮ್ಮನೆ ಬಂದಿಲ್ಲ, ಈಗ ಮಾತಾಡಲಿಕ್ಕೆ ಒಂದಿಷ್ಟು ಆಳವಾಗಿ ಅಧ್ಯಯನ ಮಾಡ್ಕೊಂಡು ಬಂದಿದ್ದಾರೆ. ಕರಿಬಸವೇಶ್ವರ ಮಹಾಸ್ವಾಮೀಜಿಗಳಿಂದ ಹಿಡಿದು ಇಲ್ಲಿವರೆಗೂ ಇರುವಂತಹ ಗುರುಗಳ ಹೆಸರನ್ನು ಅಂತ ಹಿರಿಯರು ಹೇಳಿದ್ರು. ಇವತ್ತಿನ ದಿನಮಾನಕ್ಕೆ ನಿಜವಾಗ್ಲೂ ಈಗಿನ ಗುರುಗಳು ಯಾರು ಅಂತ ನಮಗೆ ಗೊತ್ತಿರೋದಂತ ದುಸ್ಥಿತಿ ನಮ್ಗೆ ಬಂದಿದೆ. ಕಾರಣ ಇಷ್ಟೇ, ನಮ್ಗೆ ಯಾವುದು ಬೇಕಾಗಿದೆಯೋ, ಮೂಲವಾಗಿ ಏನ್ ಬೇಕಾಗಿದೆಯೋ ಅದು ನಮ್ಗೆ ಸಿಗದೇ ಇರೋದು ಅಥವಾ ಹುಡುಕದೇ ಇರೋದು, ಅದು ನಮ್ಗೆ ತೊಂದರೆ ಆಗ್ತಿದೆ ಅಂತ ನಾನಾದ್ರೂ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾಗರತ್ನ ಮೇಡಮ್ ಅವರು ಹೇಳುವಾಗ ಒಂದು ಮಾತು ಹೇಳಿದ್ರು, ಕರಿಬಸವೇಶ್ವರ ಮಹಾಸ್ವಾಮೀಜಿಗಳು ಎಲ್ಲಿ ಹುಟ್ಟಿದ್ರು ನನಗೂ ಕೂಡ ಗೊತ್ತಿಲ್ಲ. ಆದ್ರೆ ಅದ್ರ ನಂತರ ಬಂದಿರುವಂತಹ ಮೃತ್ಯುಂಜಯ ಸ್ವಾಮಿಗಳು ಇದೇ ಗುಡ್ಡಳ್ಳಿಯಲ್ಲಿ ಹುಟ್ಟಿದವರು. ಗೊತ್ತಿರೋ ವಿಚಾರವನ್ನು ಹಂಚಿಕೊಳ್ತೀನಿ. ಎರಡನೇದಾಗಿ ಬಸವರಾಜ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಅಂತ ಬಂದ್ರು. ಅವರು ಬ್ಯಾಡಗಿ ತಾಲೂಕಿನ ತಿಮ್ಮಾಪುರದಲ್ಲಿ ಹುಟ್ಟಿ ಅವರು ಮಠ ಅಂದ್ರೆ ಈಗೇನು ಅವ್ರು ಹೇಳಿದ್ರು, ನಂದಿಗುಡಿ, ಅತ್ತಿತುಟ್ಟಿ, ಚಿಲ್ಕೂರು, ಯಲಗುಂದ, ಗುಣಶೆಟ್ಟಿಯಲ್ಲಿ 5 ಮಠಗಳಿಗೆ ಒಬ್ಬರೇ ಸ್ವಾಮೀಜಿ ಇತ್ತು ಆ ಕಾಲಕ್ಕೆ. ಅದ್ರ ಹಿಂದೆ ಕೂಡ ಮೃತ್ಯುಂಜಯ ಸ್ವಾಮಿಗಳು ಕೂಡ ಅದನ್ನೇ ಮಾಡಿದ್ರು. ತದನಂತರದಲ್ಲಿ ನಂದೀಶ್ವರ ಗುರುಗಳು ಬಂದರು. ನಂದೀಶ್ವರ ಗುರುಗಳು ಬಂದಾಗ ಇಡೀ ಅಖಂಡ ಕರ್ನಾಟಕದ ಭಾಗಶಃ ಮಠಗಳು